ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಸಾಮಾನ್ಯವಾಗಿ ಆ್ಯಪಲ್ನ ಎಲ್ಲರೂ ತಿನ್ನುವಂತಹ ಅಭ್ಯಾಸ ಇರುತ್ತೆ. ಅಂಗಡಿಯಿಂದ ತಂದು ತಿಂತೀರಾ. ಆದರೆ ಆ್ಯಪಲನ್ನು ತರುವ ಮುಂಚೆ ಒಂದಷ್ಟನ್ನು ಚೆಕ್ ಮಾಡ್ಕೊಂಡು ತರೋದು ಒಳ್ಳೆಯದು. ಇದು ಕೂಡ ನಮ್ಮ ಮನೆಗೆ ತಂದಿರುವಂತಹ ಆ್ಯಪಲ್ಲೇ. ಸಾಮಾನ್ಯವಾಗಿ ಏನು ಮಾಡ್ತೀವಿ, ಈ ಆ್ಯಪಲ್ಗಳನ್ನು ತಂದಾಗ ಈ ಸ್ಟಿಕ್ಕರ್ ಏನಿರುತ್ತೆ, ಸ್ಟಿಕ್ಕರ್ ಇರುವಂತಹ ಆ್ಯಪಲು ಸ್ಟಿಕ್ಕರ್ ಹಾಕಿದರೆ ಬ್ರ್ಯಾಂಡೆಡ್ ಇರಬೇಕು, ಯಾವುದೋ ಬ್ರ್ಯಾಂಡ್ ಮೂಲಕ ಬಂದಿರೋವಂಥದ್ದು ಚೆನ್ನಾಗಿರೋ ಆ್ಯಪಲ್ ಅಂತ ಅಂದ್ಕೊಂಡು ತಂದುಬಿಡ್ತಾರೆ. ಆದರೆ ಈ ಸ್ಟಿಕ್ಕರ್ ಇರುವಂತಹ ಆ್ಯಪಲ್ಗಳನ್ನು ದಯವಿಟ್ಟು ಯಾರೂ ತರಕ್ಕೆ ಹೋಗಬೇಡಿ. ಯಾಕಂತಂದರೆ ಸ್ಟಿಕ್ಕರನ್ನು ಹಾಕೋದು ಉಳುಕನ್ನು ಮುಚ್ಚಲಿಕ್ಕೋಸ್ಕರ. ಈಗ ಒಂದಷ್ಟು ವರ್ಷಗಳ ಹಿಂದೆ ಆ್ಯಪಲ್ ಮೇಲೆ ಮೇಣ ಇದೆ ಅದೆಲ್ಲ ಅಂತ ಬಂದಿತ್ತು. ಆ್ಯಕ್ಚುಲಿ ಅದು ನಿಜ ಅಲ್ಲ ಅಂತ ಕೂಡ ಪ್ರೂವ್ ಆಯಿತು. ಬಟ್ ಆದರೆ ಈ ಸ್ಟಿಕ್ಕರ್ ಹಾಕಿರ್ತಾರಲ್ಲ ನೋಡಿ, ಸ್ಟಿಕ್ಕರ್ ಇರುವಂತಹ ಆ್ಯಪಲ್ ಮಾತ್ರ ಅದು ಕನ್ಫರ್ಮ್ ಮಾಡ್ಕೊಂಡು ಅಂಗಡಿಯಲ್ಲೇ ತೊಗೊಬನ್ನಿ. ಯಾಕಂದರೆ ಇದು 1 kg ಆ್ಯಪಲ್ ತಂದಿದ್ದಂಥದ್ದು 6 ಆ್ಯಪಲ್ ಏನೋ ಬಂದಿತ್ತು, ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಎಲ್ಲಕ್ಕೂ ಕೂಡ ಸ್ಟಿಕ್ಕರ್ ಹಾಕಿದರು. ಸ್ಟಿಕ್ಕರ್ ಒಂದೆರಡು ಸ್ಟಿಕ್ಕರನ್ನು ಎಳೆದು ನೋಡಿದ್ರು. ಇಲ್ಲಿ ನೋಡಿ, ಈ ರೀತಿಯಾದಂತಹ ಸ್ಟಿಕ್ಕರನ್ನು ಹಾಕಿರ್ತಾರೆ. ಈ ಸ್ಟಿಕ್ಕರನ್ನು ಎಳೆದಾಗ ಗೊತ್ತಾಗುತ್ತೆ. ಎಲ್ಲವೂ ಕೂಡ ಇಲ್ಲಿ ಸ್ಟಿಕ್ಕರ್ ಎಳೆದಾಗ ಉಳುಕನ್ನು ಮುಚ್ಚಲಿಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಸ್ಟಿಕ್ಕರನ್ನು ಹಾಕ್ತಾರೆ. ಪ್ರತಿಯೊಂದು ಆ್ಯಪಲಲ್ಲೂ ಕೂಡ, ಒಂದಂತಲ್ಲ ಎಲ್ಲ ಆ್ಯಪಲಲ್ಲೂ ಕೂಡ ಈ ಸ್ಟಿಕ್ಕರನ್ನು ಎಳೆದು ನೋಡಿದಾಗ ಉಳುಕಿದೆ. ಇಲ್ಲಿ ನೋಡಿ, ಒಂದು ಮಾತ್ರ ಇದು ಎಳೆದಿಲ್ಲ. ಅದು ಎಳೆದು ತೋರಿಸ್ತೀನಿ ಅದು ಇದೆಯೋ ಇಲ್ವೋ ಅಂತ. ಇಲ್ಲೂ ಕೂಡ ಎಳೆದಿರುವಂಥದ್ದೇ, ಅರ್ಧ ಎಳೆದಿದ್ದಾರೆ, ಸ್ಟಿಕ್ಕರ್ ಬಂದಿದೆ ನೋಡಿ. ಇದು ಕೂಡ ಉಳುಕು. ಕೆಜಿಗೆ 250 ರೂಪಾಯಿ ಎಲ್ಲ ತಗೋತಾರೆ. ಈ ರೀತಿಯಾಗಿ ಉಳುಕು ಹಣ್ಣುಗಳನ್ನು ಮಾರ್ತಾರೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಸ್ಟಿಕ್ಕರ್ ಹಾಕಿದ್ರು. ಚೆಕ್ ಅದರಲ್ಲಿ ಇರ್ಬೋದೇನೋ ಮೋಸ್ಟ್ಲಿ ಅಷ್ಟೇ. ಮಿಕ್ಕಿದೆಲ್ಲ ಚೆನ್ನಾಗಿರ್ಬೋದೇನೋ ಅಂತ ಮನೆಯಲ್ಲೇ ಎಲ್ಲ ಓಪನ್ ಮಾಡಿ ನೋಡಿದ್ದಾರೆ. ಎಲ್ಲವೂ ಕೂಡ ಹುಳುಕಿದೆ, ಪ್ರತಿಯೊಂದು ಕೂಡ ಹುಳುಕು. ಎಲ್ಲ ಒಂದು ಆ್ಯಪಲ್ ಮಾತ್ರ ಚೆನ್ನಾಗಿ ಬಂದ್ಬಿಟ್ಟಿದೆ ಅಷ್ಟೇ. ಇದರಲ್ಲೇನೂ ಇಲ್ಲ. ಸ್ಟಿಕ್ಕರ್ ಯಾವುದ್ರಲ್ಲೂ ಹಾಕಿದ್ದಾರೆ, ತೆಗೆದಿದ್ದಾರೆ ಅಂತ ಅನ್ಕೊತೀನಿ. ಬಟ್ ಇದರಲ್ಲಿ ಏನಿಲ್ಲ, ಇದೊಂದು ಚೆನ್ನಾಗಿದೆ. ಇನ್ನು ಮಿಕ್ಕಂತಹ ಎಲ್ಲ ಆ್ಯಪಲ್ ಕೂಡ ಇಲ್ಲೂ ಕೂಡ ಸ್ಟಿಕ್ಕರ್ ಹಾಕಿದ್ರು, ಎಳೆದಿದ್ದಾರೆ. ಇದು ಕೂಡ ಸಂಪೂರ್ಣವಾಗಿ ಹುಳುಕಾಗಿದೆ. ಇನ್ನು ಇವಾಗ ನಿಮ್ಮ ಮುಂದೆ ಇದೊಂದು ಓಪನ್ ಮಾಡೋಣ. ಇಲ್ಲಿ ಸ್ಟಿಕ್ಕರ್ ಇದೆ ನೋಡಿ. ಕರೆಕ್ಟಾಗಿ ಒಂದೇ ಕಡೆ ಸ್ಟಿಕ್ಕರ್ ಹಾಕಲ್ಲ ಅವರು, ಎಲ್ಲಿ ಹುಳುಕಿರುತ್ತೆ ಅದನ್ನು ಮುಚ್ಚಲಿಕ್ಕೋಸ್ಕರ ಸ್ಟಿಕ್ಕರ್ ಹಾಕಿರ್ತಾರೆ. ಇಲ್ಲಿ ನೋಡಿ, ಇದು ಓಪನ್ ಮಾಡ್ತೀನಿ. ಸಂಪೂರ್ಣವಾಗಿ ಉಳುಕಿದೆ. ಸೊ ಆ್ಯಪಲನ್ನು ತರೋವಂಥವ್ರು ಅದು ಕೆಜಿಗೆ 200 ರೂಪಾಯಿ 250 ರೂಪಾಯಿ ಎಲ್ಲ ಕೊಟ್ಟು ತಂದಿರ್ತೀರ. ಸ್ಟಿಕ್ಕರ್ ಇರುವಂತಹ ಆ್ಯಪಲನ್ನು ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಅಕಸ್ಮಾತ್ ತೊಗೊಂಡ್ರು ಅದು ಯಾವುದೋ ಬ್ರ್ಯಾಂಡ್ ಇರಬೇಕು, ಚೆನ್ನಾಗಿರೋದಿರಬೇಕು, ಸ್ಟಿಕ್ಕರ್ ಎಲ್ಲ ಹಾಕಿದ್ದಾರೆ ಅಂತ ಮೋಸ ಹೋಗೋಕ್ಕೆ ಹೋಗಬೇಡಿ. ಅಕಸ್ಮಾತ್ ತೊಗೊಂಡ್ರು ಅಲ್ಲೇ ಒಂದೆರಡು ಸ್ಟಿಕ್ಕರನ್ನು ಓಪನ್ ಮಾಡಿ ನೋಡಿ. ಸಾಮಾನ್ಯ ಸ್ಟಿಕ್ಕರ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಸ್ಟಿಕ್ಕರ್ ಹಾಕೋದೇ ಒಂದು ಹುಳುಕನ್ನು ಮುಚ್ಕೊಳ್ಳೋಕ್ಕೋಸ್ಕರ. ಅದು ಮುಂಚೆನೇ ಗೊತ್ತಿತ್ತು, ನನಗೆ ಗೊತ್ತಿತ್ತು ಆ್ಯಕ್ಚುಲಿ. ಮನೇಲಿ ಗೊತ್ತಿಲ್ಲದೆ ತಂದುಬಿಟ್ಟಿದ್ರು. ಅದಕ್ಕೆ ನಿಮಗೊಂದು ಜಾಗೃತಿ ಇರಲಿ ಅಂದ್ಬಿಟ್ಟಿದ್ರು, ಮಾಹಿತಿ ಇರಲಿ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಸ್ಟಿಕ್ಕರ್ ಇರುವಂತಹ ಆ್ಯಪಲ್ಗಳನ್ನ ತೊಗೊಳಕ್ಕೆ ಹೋಗಬೇಡಿ, ಉಳುಕಿರುತ್ತೆ. ಇದು ಒಂದು ಸೆಕೆಂಡ್ ಕ್ವಾಲಿಟಿ ಅಂತ ಬರುತ್ತೆ. ಇದಕ್ಕೆ ಏನು ಮಾಡ್ತಾರೆ, ಈ ಥರ ಸ್ಟಿಕ್ಕರ್ ಹಾಕ್ಬಿಟ್ಟು ಮಾಮೂಲಿ ಫಸ್ಟ್ ಕ್ವಾಲಿಟಿ ಆ್ಯಪಲ್ ರೀತಿಯೇ ಸೇಲ್ ಮಾಡಿಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಸ್ಟಿಕ್ಕರ್ ಇರುವಂತಹ ಆ್ಯಪಲನ್ನು ತೊಗೊಳಕ್ಕೆ ಹೋಗಬೇಡಿ. ಸಂಪೂರ್ಣವಾಗಿ ಎಲ್ಲ ನೋಡಿ ತಗೊಳ್ಳಿ ಅಷ್ಟೇ. ಇದು ಈ ರೀತಿಯಾಗಿ ಮೋಸ ಹೋಗೋಕ್ಕೆ ಹೋಗಬೇಡಿ. ಇದೊಂದು ಮಾಹಿತಿ ಅಥವಾ ಜಾಗೃತಿ ಮೂಡಿಸೋಣ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡಿದಂಥದ್ದು. ಇದನ್ನು ಬಿಟ್ಟರೆ ನಾನು ಬರೆದಂತಹ ಪುಸ್ತಕಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. 2ನೇ ಬುಕ್ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಾನು ಆ್ಯಕ್ಚುಲಿ ಈ ಮಂತ್ ತಲುಪಿಸ್ತೀನಿ ಅಂತ ಹೇಳಿದೆ, ಅದಾಗಲಿಲ್ಲ. ನೆಕ್ಸ್ಟ್ ಮಂತಲ್ಲಿ ಖಂಡಿತವಾಗ್ಲೂ ತಲುಪಿಸ್ತೀನಿ. ಸ್ವಲ್ಪ ಸಮಯಾವಕಾಶ ಸಾಲಿಲ್ಲ. ಬಟ್ ಇವಾಗ ಇದಕ್ಕೆ ಅಂತಲೇ ಟೈಮ್ ಕೊಡ್ತಾ ಇದ್ದೀನಿ. ಮತ್ತು ಒಂದು 20 ದಿನ ಇದಕ್ಕೆ ಅಂತ ಅಂದರೆ ವೀಡಿಯೋಸ್ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಈ ಒಂದು ಬುಕ್ಕಿಗೆ ಕೂಡ ಸಮಯವನ್ನು ಕೊಡ್ತಾ ಇದ್ದೀನಿ. ಸೊ ಮುಂದಿನ ತಿಂಗಳಲ್ಲಿ ನಿಮ್ಮ ಒಂದು ಕೈಗೆ ಇದು 2ನೇ ಭಾಗ ತಲುಪುತ್ತೆ. 1ನೇ ಭಾಗ ಯಾರ್ಯಾರೆಲ್ಲ ಓದಿಲ್ವೋ ದಯವಿಟ್ಟು ಒಂದು ಸತಿ ಓದಿ, ನನಗೋಸ್ಕರ ಓದಿ ಅಂತ ಕೇಳ್ಕೊತೀನಿ. ಓದಿದಂತಹ ಎಲ್ಲರ ಪ್ರತಿಯೊಬ್ಬರ 99% ಎಲ್ಲರ ಬಾಳಲ್ಲಿ ಒಂದಿಷ್ಟು ಬದಲಾವಣೆಗಳಂತೂ ಖಂಡಿತ ಆಗುತ್ತೆ. ವೈಯಕ್ತಿಕ ಜೀವನದಲ್ಲಿ ಬದಲಾವಣೆಗಳು ಖಂಡಿತ ಆಗುತ್ತೆ. ಅವನ ಪ್ರೀತಿಯ ಆಕಾಶದಷ್ಟು ನನ್ನ ಮೊದಲ ಪುಸ್ತಕ ಒಂದು ಯಶಸ್ವಿಯಾಗಿದೆ ಅಂತ ಹೇಳ್ಕೊಳ್ಳೋಕೆ ಒಂಥರ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಓದಿದಂತಹ ಎಲ್ರಿಗೂ ಥ್ಯಾಂಕ್ ಯು. ಈಗಲೂ ಕಾಲ್ಗಳು ಮಾಡಿ ಸೆಕೆಂಡ್ ಪುಸ್ತಕ ಕೇಳ್ತಾ ಇದ್ದೀರಾ, ಅದಕ್ಕೆ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ಇನ್ನೊಂದು ತಿಂಗಳಲ್ಲಿ ನಿಮಗೆ 2ನೇ ಪುಸ್ತಕವನ್ನು ತಲುಪಿಸ್ತೀನಿ. 1ನೇ ಪುಸ್ತಕ ಯಾರ್ಯಾರು ಓದಿಲ್ವೋ ಅವರು ಈ ಒಂದು ಅವನ ಪ್ರೀತಿಯ ಆಕಾಶದಷ್ಟು ಒಂದು ಎಮೋಷನಲ್ ಲವ್ ಸ್ಟೋರಿ ಕತೆ ಏನಿದೆ, ಡಿಸ್ಪ್ಲೇಲಿ ಬರ್ತಿರೋಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಅಥವಾ ಫೋನನ್ನು ಮಾಡ್ಬೋದು. ನಿಮ್ಮ ಒಂದು ಮನೆ ಬಾಗಿಲಿಗೆ ಸ್ಪೀಡ್ ಪೋಸ್ಟ್ ಮೂಲಕ ಪುಸ್ತಕ ತಲುಪುತ್ತೆ. ಪುಸ್ತಕ ಓದಿದ ನಂತರ ಪುಸ್ತಕದ ಒಳಗಡೆ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ. ಆ ಒಂದು ನಂಬರ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಓದಿದ ನಂತರ ತಪ್ಪದೇ ತಿಳಿಸಿ. ಪಾಸಿಟಿವ್ ಆಗಿದ್ರೂ ಓಕೆ, ನೆಗೆಟಿವ್ ಆಗಿದ್ರೂ ಓಕೆ. ನೆಗೆಟಿವ್ ಆಗಿದ್ದರೆ ನೆಕ್ಸ್ಟ್ ಪುಸ್ತಕದಲ್ಲಿ ತಿದ್ಕೋತೀನಿ, ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ. ಅಕಸ್ಮಾತ್ ಪುಸ್ತಕ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ನೀಡಿದಂತಹ ಸಂಪೂರ್ಣ ಹಣ ಏನಿರುತ್ತೆ, ಪುಸ್ತಕ ಖರೀದಿ ಮಾಡಲಿಕ್ಕೆ ಕೊಟ್ಟಿರ್ತೀರಲ್ಲ, ಆ ಸಂಪೂರ್ಣ ಹಣ ನಿಮಗೆ ರಿಟರ್ನ್ ಮಾಡಿ ಕೊಡಲಾಗುತ್ತೆ. ಒಮ್ಮೆ ನನಗೋಸ್ಕರ ಒಂದು ಸತಿ ಓದಿ ಅಂತ ಕೇಳ್ಕೊತೀನಿ. ಓದೋ ಅಭ್ಯಾಸ ಒಳ್ಳೆಯದು.
ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಡಿಸ್ಪ್ಲೇಲಿ ಬರ್ತಾ ಇರೋಂಥ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ಸೊ ಆ್ಯಪಲ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ ಸ್ಟಿಕ್ಕರ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಸ್ಟಿಕ್ಕರ್ ಇರುವಂತಹ ಆ್ಯಪಲ್ಗಳನ್ನು ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಅದು ಉಳುಕಿದ್ದೇ ಇರುತ್ತೆ, 99% ಉಳುಕಿರುತ್ತೆ. ಸೊ ಮೋಸ ಹೋಗೋಕ್ಕೆ ಹೋಗಬೇಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.